ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 5 ಡಿಸೆಂಬರ್ 2025. ಬೇಹದ್ನ ಆತ್ಮಗಳಿಗೆ ಬೇಹದ್ನ ಅವಿನಾಶಿ ಪರಂ ಶಾಂತಿ. ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ನಾನು ದಿನ ಬೇಹದ್ನ ಮಕ್ಕಳಿಗೆ ಪುರುಷಾರ್ಥದ ಬಗ್ಗೆ ಹೇಳುತ್ತಿರುತ್ತೇನೆ, ಹೇಗೆ ಪುರುಷಾರ್ಥ ಮಾಡಬೇಕು ಎಂದು. ಎಲ್ಲರೂ ಯಾವಾಗಲೂ ಉತ್ಸಾಹ, ಉಲ್ಲಾಸ, ಸಂತೋಷದಿಂದ ಇರಿ. ಈಗ ಸಂತೋಷದಿಂದ ಕುಣಿಯುವಂತಹ ಸಮಯವೇ ನಡೆಯುತ್ತಿದೆ. ಈಗ ಎಷ್ಟು ತ್ಯಾಗ ಮಾಡುತ್ತೀರೋ ಅಷ್ಟು ದೊಡ್ಡ ಸಂತೋಷ ನಿಮಗೆ ಸಿಗಲಿದೆ. ಮನಸ್ಸಿನಿಂದ ತ್ಯಾಗವನ್ನು ಮಾಡಬೇಕಾಗಿದೆ. ಮನಸ್ಸಿನಿಂದ ಮಾಡಿದ ತ್ಯಾಗ ಆನಂದ ಸಂತೋಷವನ್ನು ಕೊಡುತ್ತದೆ. ಇಲ್ಲದಿದ್ದರೆ ಈ ಸಂತೋಷವು ಕಳೆದೇ ಹೋಗಬಹುದು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಮೋಹಗಳನ್ನು ಇಟ್ಟುಕೊಳ್ಳಬೇಡಿ. ಎಷ್ಟು ಮೋಹಗಳನ್ನು ಇಟ್ಟುಕೊಳ್ಳುತ್ತೀರೋ ಪ್ರಾಪ್ತಿಗಳಾಗುವುದು ಬಹಳ ಕಷ್ಟಕರವಾಗಿದೆ. ಮನಸ್ಸಿನಿಂದ ಮೋಹಗಳನ್ನು ತೆಗೆದುಹಾಕಿದಾಗ ಪ್ರಾಪ್ತಿಗಳು ಸುಲಭವಾಗಿ ಆಗುತ್ತವೆ. ಯಾವುದರ ಪ್ರಾಪ್ತಿ? ನೀವು ಈಗ ಮಾಡುವ ತ್ಯಾಗದಿಂದ ನಿಮಗೆ ಒಂದು ದೊಡ್ಡ ಪ್ರಾಪ್ತಿಯಾಗಲಿದೆ. ಅದೇನೆಂದರೆ ಆತ್ಮ ಬಹಳ ದೂರ ತನ್ನ ಮೂಲ ಸ್ಥಾನಕ್ಕೆ ಹೋಗಬಹುದು. ಅನೇಕ ಪೀಳಿಗೆಗಳಿಗಿಂತಲೂ ಮೀರಿ ಬಹಳ ದೂರದವರೆಗೂ ಹೋಗಬಹುದು. ಅಲ್ಲಿಯವರೆಗೂ ಆ ಆತ್ಮದ ಪ್ರಕಾಶವು ಹರಡಲಿದೆ. ಕೋಟಿ ಸೂರ್ಯಗಳಿಗೆ ಸಮಾನವಾದ ಪ್ರಕಾಶವು ಆತ್ಮದಲ್ಲಿ ಬರಲಿದೆ. ಇದೆಲ್ಲ ಹೇಗೆ ಸಾಧ್ಯವಾಗಲಿದೆ? ಯಾವಾಗ ನೀವು ನಮ್ಮ ಪ್ರೀತಿಯ ದಾದಾಜಿಯ ರೂಪವನ್ನು ಕಣದಲ್ಲಿಯೂ ಕಾಣಲಾರಂಭಿಸುತ್ತೀರೋ ಮತ್ತು ಅವರ ಆ ರೂಪದಿಂದ ಮಹಾಪ್ರಕಾಶ, ಆ ಚುಂಬಕೀಯ ಶಕ್ತಿ, ಆ ಪರಂ ಪ್ರಕಾಶವು ದಾದಾಜಿಯ ಹಣೆಯ ಮಧ್ಯಭಾಗದಿಂದ ನಮ್ಮ ಹಣೆಯ ಮಧ್ಯಭಾಗದಲ್ಲಿ ಹರಡಿ ನಮ್ಮ ಆತ್ಮದಲ್ಲಿ ಸೇರುತ್ತಿದೆ. ಇದರಿಂದ ನಮ್ಮ ಶರೀರವೂ ಬದಲಾಗುತ್ತಿದೆ ಎಂದು ಯಾವಾಗಲೂ ಭಾವಿಸುತ್ತಿರಬೇಕು. ಇದೇ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಕಾರ್ಯ. ಇದು ಪ್ರತಿಯೊಂದು ಆತ್ಮಕ್ಕೂ ಮಾಡಲೇಬೇಕಾದಂತಹ ಪುರುಷಾರ್ಥ. ಹೀಗೆ ಮಾಡುವುದರಿಂದ ಎಲ್ಲ ಆತ್ಮರಿಗೂ ಆನಂದ, ಉಲ್ಲಾಸ, ಉತ್ಸಾಹ, ಪರಂ ಶಾಂತಿಯು ಸಿಗಲಿದೆ. ಎಲ್ಲರೂ ಪರಂ ಆತ್ಮಗಳಾಗಬಲ್ಲೆವು. ಆತ್ಮ ಇಲ್ಲಿಂದ ಮೇಲೆ ಹೋದಾಗ ಅದರಲ್ಲಿ ಎಷ್ಟು ಪವರ್ ಇರುತ್ತದೆಯೋ ಅಷ್ಟು ದೂರಕ್ಕೆ ಅದು ಹೋಗಬಹುದು, ಅಂದರೆ ಅಷ್ಟು ಎತ್ತರಕ್ಕೆ ಅದು ಹೋಗಬಹುದು. ಎಲ್ಲ ಆತ್ಮಗಳು ಅವರವರ ಸ್ಥಾನಕ್ಕೆ ಅವರವರ ಪವರ್ನ ಅನುಸಾರವಾಗಿ ಹೋಗಿ ತಲುಪಬಹುದು. ಆಗ ಒಂದು ಆತ್ಮ ಮತ್ತೊಂದು ಆತ್ಮವನ್ನು ನೋಡಲು ಆಗುವುದಿಲ್ಲ. ಅಂದರೆ ಈಗ ನಾವು ಈ ಬ್ರಹ್ಮಾಂಡದ ಆಚೆ ಏನಿದೆ ಎಂಬುದನ್ನು ನೋಡಲು ಸಾಧ್ಯವಿಲ್ಲ. ಹಾಗೆ ಒಂದು ಆತ್ಮ ಬೇರೆ ಆತ್ಮಕ್ಕೆ ನೋಡಲು ಸಾಧ್ಯವಿಲ್ಲ. ಎಲ್ಲಿ ಹೋದರೂ ಆ ಆತ್ಮಕ್ಕೆ ನಾನೇ ಎಲ್ಲೆಡೆ ಇರುವೆ ಎನ್ನುವ ಅನುಭೂತಿ ಆಗುತ್ತದೆ. ಇದೇ ಅನುಭೂತಿ ನನಗೂ ಆಗಿತ್ತು. ಅದನ್ನೇ ನಾನು ಇಂದು ಎಲ್ಲ ಮಕ್ಕಳಿಗೂ ತಿಳಿಸುತ್ತಿದ್ದೇನೆ. ಬಾಪೂಜಿಯಿಂದ ಪರಂಪ್ರಕಾಶ ಪವರ್ ಬಂದಾಗಲೇ, ನಮ್ಮ ಆತ್ಮದಲ್ಲಿ ಬಂದಾಗಲೇ ನಾವು ಪರಮಾತ್ಮ ಆಗಲು ಸಾಧ್ಯ. ಬಾಪೂಜಿ ಅವರಿಂದ ಬರುವ ಈ ಪರಂಪ್ರಕಾಶವು ಒಂದು ಕರೆಂಟ್ನ ರೀತಿ ಇರುತ್ತದೆ. ಈ ಕರೆಂಟ್ನ ಕನೆಕ್ಷನ್ನಿಂದಲೇ ನಮಗೆ ಪವರ್ ಬರಲು ಸಾಧ್ಯ. ಕನೆಕ್ಷನ್ ಲೂಸ್ ಆದರೆ ಪವರ್ ಬರಲು ಸಾಧ್ಯವಿಲ್ಲ. ಮುಂದೆ ನನಗೆ ಯೋಗದಲ್ಲಿ ಆಗುವಂತಹ ಎಲ್ಲ ಅನುಭೂತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಈಗ ಎಲ್ಲರಿಗೂ ಪ್ರಕಾಶಿತ ಆತ್ಮರಾಗಬೇಕಾಗಿದೆ. ನಿಮ್ಮಿಂದ ಪ್ರಕಾಶವನ್ನು ಎಲ್ಲೆಡೆ ಹರಡಬೇಕಾಗಿದೆ. ತಂದೆಯನ್ನು ನೆನಪಿಸಿಕೊಳ್ಳುತ್ತೀರಿ. ಅವರಿಂದಲೇ ಇದೆಲ್ಲವೂ ಆಗಲು ಸಾಧ್ಯ. ಎಲ್ಲರೂ ಉಲ್ಲಾಸದಿಂದ ಸಂತೋಷದಿಂದಿರಿ.
ಈಗ ಸಮಯದ ಸ್ಪೀಡ್ ಹೆಚ್ಚಾಗಲಿದೆ. ಈಗ ನಮ್ಮ ಬಳಿ ಸಮಯ ಬಹಳ ಕಡಿಮೆ ಉಳಿದಿದೆ. ಈಗ ಸಮಯವನ್ನು ನೋಡಬೇಡಿ. ನಿಮ್ಮ ಪುರುಷಾರ್ಥದ ಮೇಲೆ ನಿಮ್ಮ ಗಮನವಿರಲಿ. ಮೊದಲು ನಿಮ್ಮ ಸ್ವಪರಿವರ್ತನೆಯ ಬಗ್ಗೆ ಚಿಂತಿಸಿ, ಅದಕ್ಕಾಗಿ ಪುರುಷಾರ್ಥ ಮಾಡಿರಿ. ಈಗ ಬೇರೆಯವರ ಬಗ್ಗೆ ಯೋಚಿಸುವುದು ಬೇಡ, ಅವರನ್ನು ನೋಡಲು ಹೋಗಬೇಡಿ. ನಾನು ಈಗ ಹೆಚ್ಚಾಗಿ ನನ್ನ ಪುರುಷಾರ್ಥದ ಮೇಲೆಯೇ ಗಮನವಿಟ್ಟಿರುತ್ತೇನೆ, ಬೇರೆ ಯಾರನ್ನೂ ನೋಡುವುದಿಲ್ಲ. ಬೇರೆಯವರು ಎಷ್ಟಾದರೂ ಪುರುಷಾರ್ಥ ಮಾಡಲಿ, ಮೊದಲು ನಾನು ಎಷ್ಟು ಮಾಡುತ್ತಿದ್ದೇನೆ ಎಂಬುದನ್ನು ನೋಡಿಕೊಂಡರಾಯಿತು. ಈ ಎಲ್ಲ ಜ್ಞಾನದ ಮಾತುಗಳನ್ನು ನಾನು ಬಾಪೂಜಿಯವರ ಅನುಮತಿಯಿಂದಲೇ ಮಕ್ಕಳಿಗೆ ಹೇಳುತ್ತೇನೆ. ಎಲ್ಲರ ಗಮನ ಪರಂಪ್ರಕಾಶದಲ್ಲಿ ಇರಲಿ. ಎಲ್ಲರೂ ಪ್ರಕಾಶಿತ ಆತ್ಮರಾಗಬೇಕಾಗಿದೆ. बेहद के बेहद की परम 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 महाशांति है, महाशांति है, महाशांति है।